ದೆಹಲಿಯಲ್ಲಿ ಸೋನಿಯಾ, ರಾಹುಲ್, ಪ್ರಿಯಾಂಕಾ ಭೇಟಿ ಫಲಪ್ರದ ಆಯ್ತಾ ಇಲ್ವಾ? ಡಿಕೆಶಿ ಕನಸಿನ ಕುರ್ಚಿಗೆ ಏನೆಲ್ಲ ಅಡ್ಡಿಗಳು? ಮೇಡಂ ಮಾಡಿದಂಥ ಪಾಠ ಏನು? ಬೆಂಗಳೂರಿಗೆ ಬಂದಂಥ ಡಿಸಿಎಂ ಶ್ರಮದ ಫಲದ ಮಾತನಾಡಿದ ಯಾಕೆ? ಚನ್ನರಾಜಹಟ್ಟಿಹೊಳಿ ಸಚಿವೆ ಹೆಬ್ಬಾಳ್ಕರ್ ಬ್ರದರ್ ಮಾತು ಸೃಷ್ಟಿಸಿದಂಥ ಸಂಚಲನ ಎಂಥದ್ದು ನೋಡಬನ್ನಿ. I live on hope. I live on confidence. ಡೆಲ್ಲಿಯಿಂದ ಮರಳಿದ ಈ ರುದ್ರ ಮೂರನೇ ಕಣ್ಣು ಬಿಡುವ ಸಮಯ ಸನ್ನಿಹಿತವಾಗ್ತಿದ್ಯಾ? ಗದ್ದುಗೆ ಗೆದ್ದು ದಾನ ಕೊಟ್ಟ ದಾನಶೂರ ಶಂಭುದೇವನ ಸಹನೆಯ ಕಟ್ಟೆ ಅಂತೂ ಒಡೆಯುವ ಹಂತಕ್ ಬಂದಿದೆ. ಕನಕಪುರದ ಶಿವನ ತಾಂಡವ ನಾಟ್ಯಕ್ಕೆ ಹಸ್ತದೊಳಗೆ ಪ್ರಳಯ ನರ್ತನ ಆಗುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಅಧಿಕಾರದ ದಿಕ್ಕನ್ನೇ ಕದಲಿಸೋ ತೋಳ್ಬಲಗಳ ಎದುರು ಕೆಪಿಸಿಸಿ ಕಟ್ಟಪ್ಪ ಸವಾಲಿನ ಸಂಗ್ರಾಮಿಯಾಗಿದ್ದಾರೆ. ಕದಲಿತ ಡೆಲ್ಲಿ ಕ್ಲೈಮೇಟ್, ಡಿಕೆಶಿಗೆ ಮೇಡಂ ಪಾಠ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ, ಕಟ್ಟಪ್ಪನ ನಂಬಿಕೆ. ಡೆಲ್ಲಿಯಲ್ಲಿ ಬೀಡು ಬಿಟ್ಟು ಹಠಕ್ಕೆ ಬಿದ್ದಿದ್ದ ಡಿಕೆಶಿಗೆ ಹಿತವಚನದ ಪಾಠವಾಗಿದೆ. ಅಷ್ಟಕ್ಕೂ ಸಭೆಯಲ್ಲಿ ಸೋನಿಯಾ ಹೇಳಿದ ಬುದ್ಧಿ ಮಾತು ಏನು ಅನ್ನುವುದನ್ನ ನೋಡೋಕ್ಕೂ ಮುನ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಡಿಸಿಎಂ ಡಿಕೆಶಿ ಮಾತನ್ನ ಕೇಳಲೇಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಂದ ಡಿಕೆ ಆ ಫಲಕ್ಕಾಗಿ ಅಜ್ಜಯ್ಯನ ಪ್ರಾರ್ಥನೆಗೆ ತೆರಳಿದ್ದಾರೆ. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ. ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅಪ್ಪ, ನಮ್ಮ ಜೈನ್ ಜಾತ್ರೆ ಇದೆ, ಪ್ರತಿ ವರ್ಷ ಹೋಗ್ತೀನಿ. ಈಗೂ ಕೂಡ ಒಂದ್ ಅರ್ಧ ಗಂಟೆ ಹೋಗಿ ಒಂದ್ ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಅಂದ್ಹಾಗೆ ನಿನ್ನೆ ರಾಹುಲ್ ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿದ್ದ ಡಿಕೆಶಿಗೆ ಕಿವಿ ಮಾತನ್ನ ಹೇಳಲಾಗಿದೆ. ಸೋನಿಯಾ ಸಲಹೆಗೆ ಡಿಕೆ ಶಿವಕುಮಾರ್ ಒಪ್ಪಿ ಬಂದಿದ್ದಾರೆ ಅನ್ನುವ ಮಾತಿದೆ. ಸದ್ಯ ಬಜೆಟ್ ಅಧಿವೇಶನ ಮುಗಿಯೋವರೆಗೂ ಸುಮ್ಮನಿರಿ ಅಂತ ಡಿಕೆಶಿಗೆ ಆದೇಶವಾಗಿದೆ. ನಾಯಕತ್ವ ಬದಲಾವಣೆ ತಕ್ಷಣಕ್ಕೆ ಅಸಾಧ್ಯ, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡಿಬೇಕು. ಸಿಎಂ ಸಿದ್ದರಾಮಯ್ಯ ಜೊತೆಯೂ ಬದಲಾವಣೆ ಬಗ್ಗೆ ಮಾತನಾಡಬೇಕು. ದೇಶದಲ್ಲಿ ಸದ್ಯಕ್ಕೆ ಪಕ್ಷದ ಸ್ಥಿತಿ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಅಂತ ತಿಳಿ ಹೇಳಿದ್ದಾರೆ. ತಮ್ಮ ಶ್ರಮದ ಬಗ್ಗೆ ಎರಡು ಮಾತಿಲ್ಲ, ಪಕ್ಷ ನಿಷ್ಠೆಯ ಬಗ್ಗೆ ಮೆಚ್ಚುಗೆಯೂ ಇದೆ. ಆದ್ರೆ ಸಿಎಂ ಸ್ಥಾನದ ವಿಚಾರವಾಗಿ ಒಬ್ರೇ ತೀರ್ಮಾನ ಮಾಡೋಕ್ ಸಾಧ್ಯ ಇಲ್ಲ. ಕರ್ನಾಟಕದ ಮೇಲೆ ನಮಗ್ ಸಾಕಷ್ಟು ನಿರೀಕ್ಷೆ ಇದೆ, ಆತುರ ಸರಿಯಲ್ಲ, ತಾಳ್ಮೆಯಿಂದಿರಿ ಅಂತ ಬುದ್ಧಿವಾದ ಹೇಳಿದ್ದಾರೆ. ಅಲ್ಲದೆ ಬಜೆಟ್ ಬಳಿಕ ಮತ್ತೆ ದೆಹಲಿಗೆ ಬನ್ನಿ ಅಂತ ಹೇಳಿ ಡಿಕೆಶಿಗೆ ಸೋನಿಯಾ ಸಲಹೆ ಕೊಟ್ಟಿದ್ದಾರಂತೆ. ಹೀಗೆ ಸೋನಿಯಾ ಹೇಳಿದ ಮಾತಿಗೆ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ. ತಮ್ಮ ಸೂಚನೆಗೆ ಬದ್ಧ ಅಂತ ಸೋನಿಯಾ ಗಾಂಧಿಗೆ ಹೇಳಿ ರಾಜ್ಯಕ್ಕೆ ರಿಟರ್ನ್ ಆಗಿದ್ದಾರೆ. ಕುರ್ಚಿ ಕದನ ಶೀಘ್ರವೇ ಸುಖಾಂತ್ಯ, ಬೈಕಿಯಂತೆ ಡಿಕೆಶಿ ಸಿಎಂ. ಸಂಚಲನ ಸೃಷ್ಟಿಸಿದ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್. ಇತ್ತ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸಮರಕ್ಕೆ ವಿರಾಮ ಬಿದ್ದಿಲ್ಲ. ಇವತ್ತು ಡಿಸಿಎಂ ಡಿಕೆಶಿ ಪರವಾಗಿ ಹೊಸ ಪಾತ್ರಧಾರಿಯ ರಂಗ ಪ್ರವೇಶ ಆಗಿದೆ. ಡಿಸಿಎಂ ಡಿಕೆಶಿ ಸಿಎಂ ಆಗುವ ಘಳಿಗೆ ಶೀಘ್ರವೇ ಬರಲಿದೆ ಅಂತ ಹೇಳಿ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಪರಿಷತ್ ಸದಸ್ಯ ಚನ್ನರಾಜಹಟ್ಟಿಹೊಳಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ಗೆ ಈ ಮಾತು ಅಹಿತಕರ ರೀತಿ ಕಾಣಿಸ್ತಾ ಇದೆ. ಬಾಯಿ ಮುಚ್ಚಿ ಸುಮ್ನಿರಿ ಅಂತ ಎಐಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ. ಒಬ್ಬೊಬ್ರು ಒಂದೊಂದ್ ರೀತಿ ಮಾತನಾಡೋದು ಸರಿಯಲ್ಲ ಅಂದ್ರು. ನಾನು ಸಮಯ ಬಂದಾಗ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ, ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ ಬಯಸ್ತಾರೆ. ಎಷ್ಟರ ಮಟ್ಟಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎಐಸಿಸಿ ಅಧ್ಯಕ್ಷರಿಗೆ ಆಗೋದಿಲ್ಲ. ಇನ್ನು ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿ ಸಿಎಂ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೇಳಿದ್ರೆ ಸಿಡುಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಂದಂಥ 1000 ದಿನಗಳು ಕರಾಳ ಅಂತ ಕೆರಳಿದ್ದಾರೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ
ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ, ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ಒಟ್ಟಾರೆ ಡಿಕೆಶಿಗೆ ಆ ಕುರ್ಚಿ ಕನಸಿನ ಕಿನ್ನರಿಯಾಗ್ತಾ ಇದೆ. ಮಾಯಾಲೋಕದ ಮಾಯಾಂಗನೆ ರೀತಿ ವರ್ತಿಸ್ತಾ ಇದೆ. ಕಾಲನ ಮಹಿಮೆಯಿಂದ ಕೈಗೆಟುಕದ ದ್ರಾಕ್ಷಿ ಹುಳಿಯಾಗ್ತಿದೆ. ಸಮಯ ಮಿಂಚಿ ಮಾಯವಾಗ್ತಾ ಇದ್ದು ಕನಕಾಧಿಪತಿಗೆ ಆಸೆ ಚಿಗುರಿ ಸಿಂಹಾಸನಕ್ಕೆ ಹಂಬಲಿಸ್ತಾ ಇದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.